ಶ್ರೀಕಾಂತ್ ಶ್ರೀಕಾಂತ್ ಅವಿ ಏನೋ ಆಯ್ತು? ಅಮ್ಮ ನೀನ್ ಸುಮ್ನಿರಮ್ಮ. ಶ್ರೀಕಾಂತ್ ಶ್ರೀಕಾಂತ್ ಏನಣ್ಣ ಬಾರೋ ಇಲ್ಲಿ. ಏನಣ್ಣ ಯಾಕೆ ಹಾಕಿ ಹೋಗ್ತಿದ್ಯಾ? ಎಲ್ಲೋ ದುಡ್ಡು? ಯಾವ ದುಡ್ಡು? ನಿನ್ನೆ ರಾತ್ರಿ ನಿನಗೆ ಕೊಟ್ನಲ್ಲ 1 ಲಕ್ಷ, ಆ ದುಡ್ಡು. ಓ ಅದ ರೂಮ್ನಲ್ಲಿದ್ಯಣ್ಣ. ಹೋಗೋದನ್ನ ತಗೊಂಬಾ. ಯಾಕಣ್ಣ ಏನಾಯ್ತು? ಮೊದ್ಲದನ್ನ ತಗೊಂಬಾ ಅಂತ ಹೇಳ್ತಿದ್ದೀನಲ್ಲ, ಹೋಗು ತಗೊಂಬಾ. ಯಾಕ್ರಿ ಏನಾಯ್ತು? ಯಾಕೆ ಕೊಟ್ಟು ದುಡ್ಡನ್ನ ವಾಪಸ್ ತಗೊಂಡ್ ಬಾ ಅಂತಿದ್ದೀರಿ? ಅದಕ್ಕೊಂದು ಕಾರಣ ಇದೆ, ನೀ ಇದ್ರಲ್ಲಿ ತಲೆ ಹಾಕ್ಬೇಡ. ಏನೋ ಇನ್ನೂ ನೋಡ್ತಾ ನಿಂತಿದ್ಯಾ? ಹೋಗೋ ತಗೊಂಬಾ. ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಏನ್ ಹುಡುಕ್ತಾ ಇದ್ದೀರಾ? ಪ್ರಿಯಾ, ನಿನ್ನೆ ರಾತ್ರಿ ಡ್ರಾವರ್ ಒಳಗಡೆ 1 ಲಕ್ಷ ರೂಪಾಯಿ ಇಟ್ಟಿದ್ದೆ. ಈಗ ಅದು ಕಾಣ್ತಿಲ್ಲ. ನೀನೇನಾದ್ರೂ ನೋಡಿದ್ಯಾ? 1 ಲಕ್ಷನಾ? ಏನ್ ಹೇಳ್ತಾ ಇದ್ದೀರಾ? ಹೌದು ಪ್ರಿಯಾ, 1 ಲಕ್ಷ ರೂಪಾಯಿ. ಅಣ್ಣ ಇವಾಗ ಕೇಳ್ತಿದ್ದಾನೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಾ ಪ್ರಿಯಾ ಹುಡ್ಕೋಣ. ಏಯ್ ಶ್ರೀ, ಇಲ್ದಿರೋ ದುಡ್ಡನ್ನ ಅಲ್ಲೆಲ್ಲ ಹುಡುಕ್ತಿದ್ಯಾ? ರೀ ಹೋಗ್ಲಿ ಬಿಡ್ರಿ. ಕನಕ, ನೀನ್ ಇವನ್ನ ಆಫೀಸಿಗೆ ಕರ್ಕೊಂಡೋಗಿ ಒಂದು ದೊಡ್ಡ ಹುದ್ದೆ ಕೊಟ್ಟು ಕೂರಿಸಿ ಅಂತ ಹೇಳಿದ್ಯಲ್ಲ, ನೋಡು ನಿನ್ ಮೈದನ್ ಎಫಿಷಿಯನ್ಸಿ. 1 ಲಕ್ಷ ರೂಪಾಯಿ ಕಾಪಾಡ್ಕೊಳಕ್ ಆಗದೆ ಇರೋನು ಇನ್ಯಾವ ವ್ಯವಹಾರ ನೋಡ್ಕೋತಾನೆ? ರೀ ಎಲ್ಲೋ ಇಟ್ಟು ಮರ್ತು ಬಿಟ್ಟಿರ್ತಾರೆ, ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತೀರಾ? ಇಲ್ಲೇ ಎಲ್ಲೋ ಇರತ್ತೆ, ಸಿಗತ್ತೆ ಬಿಡಿ. ಹಾ, ಸುಟ್ಟೋಗಿರೋ ದುಡ್ಡು ಎಲ್ಲಿಂದ ಸಿಗುತ್ತೆ? ಹೇ ಶ್ರೀಕಾಂತ್, ದುಡ್ಡಿನ ಬೆಲೆ ಏನಾದರೂ ಗೊತ್ತಿದೆಯಾ ನಿನಗೆ? ಒಂದೊಂದು ಪೈಸೆ ದುಡಿಯೋಕ್ಕೂ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಹಣ ಮತ್ತು 1 ಲಕ್ಷ ರೂಪಾಯಿ ಸುಟ್ಟೋಗಿದೆಯಲ್ಲ, ನಿಂಗೇನಾದ್ರೂ ಜವಾಬ್ದಾರಿ ಇದೆಯಾ? ಅವಿ, ಶ್ರೀಕಾಂತ್ ಅಣ್ಣ ಯಾಕೆ ದುಡ್ಡು ಸುಡ್ಬೇಕು? 1,000 ರೂಪಾಯಿಗೂ ಅವ್ನು ನಿನ್ನನ್ನು ಕೇಳ್ತಾನೆ, ಅಂಥದ್ರಲ್ಲಿ 1 ಲಕ್ಷ ರೂಪಾಯಿ ಸುಡ್ತಾನಾ? ಚಿತ್ರ, ನಾನು ಇವ್ ಸುಟ್ಟಾಕಿದ್ದಾನೆ ಅಂತ ಹೇಳ್ತಿಲ್ಲ, ಆದ್ರೆ ಅದನ್ನ ಕಾಯ್ಬೇಕಾಗಿದ್ದ ಜವಾಬ್ದಾರಿ ಇವಂದೆ ತಾನೆ. ಅವಿ, ಅದೇನ್ ನಡೀತು ವಿವರವಾಗಿ ಹೇಳು. ಅಮ್ಮ, ಚೆಕ್ ಹರಿದೋಗಿರೋ ವಿಷಯ ನಿನ್ಗೆ ಗೊತ್ತಲ್ಲ. ಪಾಪ ದುಡ್ಡು ಬೇಕು ಅಂತ ಬಾಯ್ಬಿಟ್ಟು ಕೇಳಿದ್ದ. ಏನ್ ಖರ್ಚಿರುತ್ತೋ ಏನೋ ಅಂತ ನಾನೇ ನಿನ್ನೆ ರಾತ್ರಿ ಬಂದು 1 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೆ. ಅದನ್ನ ಸರಿಯಾದ ಜಾಗದಲ್ಲಿ ಜೋಪಾನವಾಗಿ ಇಡಬೇಕು ತಾನೆ. ಯಾರೋ ಅದನ್ನ ತಗೊಂಡೋಗಿ ನನ್ನ ಕಾರ್ ಮುಂದೆ ಆ ಇಡೀ 1 ಲಕ್ಷ ರೂಪಾಯಿನ ಸುಟ್ಟ ಹಾಕಿದ್ದಾರೆ. ಬುದ್ಧಿ ಇರೋರು ಮಾಡೋ ಕೆಲಸನ ಇದು? ಮಾವ, ಅಷ್ಟು ದುಡ್ಡನ್ನ ಯಾರು ಸುಟ್ಟಾಕ್ತಾರೆ? ದುಡ್ಡಿನ ಮಧ್ಯದಲ್ಲಿ ಕೊಬ್ಬಿರ್ತಾರಲ್ಲ, ಅವ್ರಿಂತ ಕೆಲಸ ಮಾಡಿರ್ತಾರೆ. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ಯಾಕೆ ಹೇಳ್ಬಿಟ್ಟು ನೋಡ್ಕೋತೀಯ? ಅಂದ್ರೆ ನಿಮ್ ಮಾತಿನ ಅರ್ಥ ಆ ದುಡ್ಡನ್ನ ನಾನ್ ಸುಟ್ಟಾಕಿದ್ದೀನಿ ಅಂತನಾ? ಏಯ್, ಸಾಕಿದಪ್ಪ ಅಮ್ಮ ಅನ್ನೋ ಸಂಬಂಧ ಸುಡೋ ಜಾತಿ ಅವಳು ನೀನು. ನಿಂಗೆ ಇವೆಲ್ಲ ಯಾವ ಲೆಕ್ಕನೇ? ನೋಡಿ ಮಾವ, ಸುಮ್ನೆ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡಿ. ಸಂಬಂಧನ ಸುಟ್ಟಾಕ್ದೋಳು ನಾನಲ್ಲ, ನನ್ನ ಮತ್ತೆ ಮಾವ ಮಧ್ಯ ಬೆಂಕಿ ಹಸ್ತೋಳು ಈ ಕನಕ. ಏ ಪ್ರಿಯಾ, ಕನಕನ್ ಬಗ್ಗೆ ಇನ್ನೊಂದು ಮಾತಂದ್ರೆ ನಾನ್ ಸುಮ್ನಿರಲ್ಲ ನೋಡು. ಮತ್ತೆ ಇಲ್ದೇ ಇರೋ ಆರೋಪ ಹೊರ್ಸಕ್ಕೆ ನಾನೇನ್ ಬಿಟ್ಟಿ ಸಿಕ್ಕಿದೀನ? ಯಾವ್ದಿಲ್ಲಿದಾರಪ್ಪ? ಇಷ್ಟು ವರ್ಷದಲ್ಲಿ ಈ ಮನೇಲಿ ಇಂಥ ಘಟನೆ ನಡೆದೇ ಇಲ್ಲ. ನೀನಲ್ದೆ ಇನ್ನೇನ್ ದೆವ್ವ ಬಂದು ನೋಡ್ ಸುಡುತ್ತಾ? ದೆವ್ವ ಭೂತ ಎಲ್ಲ ಮೈ ಮೇಲೆ ಬರೋದು ನನಗಲ್ಲ, ನಿನ್ ಹೆಂಡತಿಗೆ.
ರಾತ್ರಿ ಪಿಶಾಚಿ ತರ ಅಲಿಯೋ ನಿನ್ ಹೆಂಡತಿನ ಈ ನೋಟ್ಗಳನ್ನ ಸುಟ್ಟಿರ್ಬೇಕು. ಏ ಪ್ರಿಯಾ, ಇನ್ನು ಒಂದೇ ಒಂದು ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾಕ್, ಸುಮ್ನೆ ಇರು ಮಾವ. ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರು ಅನ್ನಂಗಾಯ್ತು. ಈ ಕೈಲಿ ಚೆಕ್ ಕೊಟ್ಟು ಆ ಕೈಲಿ ಹರಿದು ಡಸ್ಟ್ಬಿನ್ ತುಂಬ್ಲಿಲ್ವಾ? ಇದು ಹಾಗೇನೆ. ಇವಳು ಹೊಟ್ಟೆ ಊರಿಗೆ ಬೆಂಕಿ ಹಚ್ಚಿದಾಳೆ. ಏನ್ ಬೊಗಳ್ತೀಯ ನೀನು? ಅವೇ ಇದೇನ್ ಮನೇನಾ ಫಿಶ್ ಮಾರ್ಕೆಟಾ? ಪ್ರಿಯಾ, ನೀನು ಸುಮ್ಮನೆ ಇರೋ. ಮಾತಿಗೆ ಮಾತು ಬೆಳೆಸ್ಬೇಡ. ನಾನು ನೋಡ್ತಾನೆ ಇದ್ದೀನಿ. ನಾನು ಇದೀನಿ ಅನ್ನೋ ಗೌರವನೂ ಇಲ್ಲದೆ ಕಚ್ಚಾಡ್ತಾ ಇದ್ದೀರಲ್ಲ. ಅಮ್ಮ ನೀ ಸುಮ್ನಿರಮ್ಮ. ಇವಳು ಅಲ್ದೆ ಇನ್ಯಾರು ಬರ್ತಾರೆ ದುಡ್ಡು ಸುಳಕ್ಕೆ? ಅವಿ, ₹1,00,000 ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು. ಆದ್ರೆ ಈ ಮನೇಲಿ ಶಾಂತಿ, ನೆಮ್ಮದಿ, ಸಂಬಂಧಗಳು ಕೆಟ್ಟು ಹೋದ್ರೆ ಕೋಟಿ ಕೊಟ್ಟರು ಬರಲ್ಲ. ಅವಿ, ಮೊದಲು ಇಲ್ಲಿಂದ ನಡಿ. ನಡಿ ಅಂದೆ. ಕನಕ, ಕರ್ಕೊಂಡು ನಡಿಯಮ್ಮ. ಬನ್ರಿ. ಶ್ರೀಕಾಂತ್, ಇಷ್ಟೆಲ್ಲ ಆಗಿರೋದು ನಿನ್ನಿಂದ. ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವ ನಿಂಗೆ? ಪ್ರಿಯಾ, ಅವನ ಕರ್ಕೊಂಡು ಹೋಗಮ್ಮ. ಶ್ರೀ, ಬನ್ನಿ. ಏನೋ ನಿಮ್ಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ನಡೀರಿ ಇಲ್ಲಿಂದ. ಅಲ್ಲ ರೀ, ನಿಮ್ಮ ಅಣ್ಣ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಹ, ಬಲಗೈಲಿ ಕೊಟ್ಟಂಗ್ ಮಾಡೋದು, ಎಡಗೈಲಿ ಕಿತ್ಕೊಳ್ಳೋದು. ತಾವು ಮಾತ್ರ ಕೊಟ್ಟು ದೊಡ್ಡ ಮನುಷ್ಯ ಆಗ್ಬೇಕು, ನಾವು ಮಾತ್ರ ಹಾಕಿದ ಭಿಕ್ಷಣ ಸರಿಯಾಗಿ ತಿನ್ನಕ್ ಬರಲ್ಲ ಅಂತ ಉಗಿಸ್ಕೋಬೇಕು. ಚೆನ್ನಾಗಿದೆ ನಾಟಕ. ನಮ್ದು ಒಂದ್ ಜನ್ಮನ. ಪ್ರಿಯಾ, ಅಣ್ಣ ಅತ್ತಿಗೆ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅವ್ರು ಯಾಕೆ ದುಡ್ಡನ್ನು ಸುಟ್ಟಾಕ್ತಾರೆ ಹೇಳು? ಅವ್ರು ದುಡ್ದಿರೋ ದುಡ್ಡು, ಅದ್ರ ಬೆಲೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಅದ್ರ ಬೆಲೆ ನಿಮಗ್ ಗೊತ್ತಿಲ್ವಲ್ಲ. ಈ ಸಂತಲ್ಲಿ ದನಕ್ ಬೆಲೆ ಕಟ್ಟೋ ಹಾಗೆ ನಿಮಗ್ ಬೇರೆಯವ್ರ ಬೆಲೆ ಕಟ್ಟೋ ಹಾಗಾಯ್ತು. ನೀನ್ ಸುಮ್ನಿರಲ್ಲ. ಇದನ್ನೆಲ್ಲ ನನ್ ಕೈಲಿ ಸಹಿಸೋಕಾಗ್ತಿಲ್ಲ ರೀ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ್ಯ? ಶ್ರೀ, ನಾನ್ ನಿಮ್ಗೆ ಪದೇ ಪದೇ ಹೇಳ್ತಾನೆ ಬಂದೆ, ನಿಮ್ ಜವಾಬ್ದಾರಿನ ನೀವು ತಿಳ್ಕೊಳ್ಳಿ. ಆಫೀಸ್ಗೆ ಹೋಗಿ ಅಲ್ಲೇನ್ ಹೆಗ್ನಗಳಿವೆಯೋ ತಿಮಿಂಗ್ಲಗಳಿವೆಯೋ ಹೋಗಿ ನೋಡಿ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ನನ್ ಮಾತಿಗಿಂತ ನಿಮ್ಗೆ ಅದ್ಯಾರೋ ಅಮೆರಿಕನ್ ಫ್ರೆಂಡೇ ಮುಖ್ಯ ಆಗೋದಾ ಅಲ್ವಾ? ಪ್ರಿಯಾ, ಏಕಾಏಕಿ ಆಫೀಸ್ಗೆ ಹೋಗಕ್ಕಾಗಲ್ಲ. ಅದು ಅಣ್ಣ ಅತ್ತಿಗೆಗೆ ಅಗೌರವ ತೋರಿಸ್ದಾಗೆ. ಸಂಬಂಧಗಳು ಹಾಳಾಗತ್ವೆ. ನಂದು ನಿಂತರ ಬಾಡಿಗೆ ಸಂಬಂಧಗಳಲ್ಲ, ಬೇಕಾದಾಗ ಇಟ್ಕೊಳ್ಳಕ್ಕೆ, ಬೇಡದಾಗ ಕಿತ್ತು ಬಿಸಾಡಕ್ಕೆ. ಅಂದ್ರೆ ನಾನ್ ನಿಮ್ಗೆ ಬಾಡಿಗೆ ಸಂಬಂಧನಾ? ನೀವೊಬ್ರು ಕಮ್ಮಿ ಇದ್ರಿ ನನ್ನ ಕಿಚಾಯಿಸೋಕೆ. ಆ ಕನಕ ನಿಮ್ಗೆ ಚೆನ್ನಾಗೆ ಮಂಕ್ಬುದಿ ಎರ್ಚ್ಬಿಟ್ಟಿದ್ದಾಳೆ. ನೀವು ನಿಮ್ ವ್ಯಕ್ತಿತ್ವನೇ ಮರ್ತ್ಬಿಟ್ರಲ್ರಿ. ನಿಮಗೂ ಒಂದು ಭವಿಷ್ಯ ಇದೆ. ನಿಮ್ಮನ್ನ ನಂಬ್ಕೊಂಡು ನಾನು ಬಂದಿದ್ದೀನಿ ಅಂತ ನಿಮ್ಗೆ ಯಾವತ್ತೂ ಅನಿಸ್ಲೇ ಇಲ್ವಾ? ಹಾಗಂತ ನಾನು ಅಧಿಕಾರ ಚಲಾಯಿಸೋದಕ್ಕಾಗಲ್ಲ. ಆ ಆಫೀಸು ನಿಮ್ಮ ಅಣ್ಣಂದ್ ಹೇಗೋ ಹಾಗೆ ನಿಮ್ದು ಸಹ. ಅಲ್ಲಿ ನಿಮ್ಗೂ ಸಮಾನ ಹಕ್ಕಿದೆ. ನಿನ್ನೆ ಎದುರುಗಡೆಯಿಂದ ಚೆಕ್ ಕೊಟ್ಟು ಹಿಂದಿನಿಂದ ಹರಿದು ಹಾಕಿದ್ರು. ಇವತ್ತು ಈ ಕೈಲಿ ನೋಟಿನ ಕಂತೆ ಕೊಟ್ಟು ಆ ಕೈಲಿ ಸುಟ್ಟು ಹಾಕಿದ್ರು. ನಾಳೆ ನಮಗ್ ಬೆಂಕಿ ಇಡಲ್ಲ ಅಂತ ಏನ್ ಗ್ಯಾರಂಟಿ? ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇಷ್ಟೆಲ್ಲ ನಡೀತಾ ಇದ್ರು ನಿಮ್ಗಿನ್ನೂ ಬುದ್ಧಿ ಬಂದಿಲ್ವಾ? ಹೀಗೆ ಬುದ್ಧು ತರ ಇರಿ. ಒಂದಲ್ಲ ಒಂದ್ ದಿವಸ ಎಲ್ಲ ತಿಂದು ತೇಗಿ ಆ ಆರೋಪನು ನಿಮ್ ತಲೆ ಕಟ್ತಾರೆ. ಆರೋಪ ಹೊಸದು ಅಂತ ಅಲ್ಲ ಕನಕ. ಇಂಥ ಕೆಲ್ಸನ ಆ ಪ್ರಿಯಾ ಅಲ್ದೆ ಇನ್ ಯಾರು ಮಾಡಕ್ ಸಾಧ್ಯ ಹೇಳು? ರೀ, ನೇರವಾಗಿ ಆರೋಪ ಮಾಡಕ್ಕೆ ನಾವೇನ್ ಪ್ರಿಯಾ ನೋಟ್ ಸುಟ್ಟಿರೋದನ್ನ ನೋಡಿದೀವ? ಇಂಥ ಕೆಲ್ಸನ ಯಾರು ನೋಡೋವಾಗ ಮಾಡ್ತಾರ ಕನಕ? ಅವಳು ವರ್ತನೆ ನೋಡ್ರೆ ಗೊತ್ತಾಗಲ್ವಾ ಈ ಕೆಲಸ ಮಾಡಿರೋದು ಅವಳೆ ಅಂತ? ರೀ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾನೆ ಹೇಳಲ್ವಾ? ಇದರಲ್ಲಿ ಇನ್ನೇನು ಪ್ರಮಾಣಿಸಿ ನೋಡೋದಿರುತ್ತೆ? ರಾತ್ರಿ ಬಂದು ಶ್ರೀಕಾಂತ್ ಕೈಲಿ ದುಡ್ಡು ಕೊಟ್ಟವನು ನಾನು. ಆ ಸಮಯದಲ್ಲಿ ಬೇರೆ ಯಾರೂ ಇರಲಿಲ್ಲ.
ಅವನ್ ಬೇರೆ ಆ ದುಡ್ಡನ್ನು ತಗೊಂಡೋಗಿ ರೂಮಲ್ಲಿ ಇಟ್ಟಿದ್ದೀನಿ ಅಂತಾನೆ. ಈ ಕೆಲಸನ ಪ್ರಿಯಾ ಅಲ್ದಲ್ಲಿ ಇನ್ ಯಾರು ಮಾಡಕ್ ಸಾಧ್ಯ ಹೇಳು? ನೀವ್ ಹೇಳೋ ತರ್ಕ ಸರಿ ಇದೆ, ಆದ್ರೆ ಪ್ರಿಯಾ ಯಾಕೆ ಅಷ್ಟೊಂದು ದುಡ್ಡು ಸುಡ್ತಾಳೆ? ದುಡ್ಡಿನ ಮದ ಜೊತೆಗೆ ನಮ್ಮ ಮೇಲಿನ ದ್ವೇಷ. ಬರೀ ನೋಟೇನೋ ಯಾಮಾರಿದ್ರೆ ನಮ್ಗೆ ಬೆಂಕಿ ಇಟ್ಬಿಡ್ತಾಳೆ. ಯಾರಾದ್ರೇನು ಅಷ್ಟೊಂದು ದುಡ್ಡನ್ನ ಸುಡ್ತಾರೇನ್ರಿ? ನಾನು ಅದನ್ನೇ ಕೇಳ್ತಿರೋದು ಕನಕ. ದುಡ್ಡಿನ ಬೆಲೆ ಗೊತ್ತಿರೋರು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರಾ? ನನ್ಗಂತೂ ಅದನ್ನ ನೋಡಿ ಹೊಟ್ಟೆ ಉರಿದೋಯ್ತು ರೀ. ನೀವ್ ಆ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ. ನಮ್ಮ ರಾಜಣ್ಣನಂತವರು ಅವ್ರ ಇಡೀ ಜೀವಮಾನದಲ್ಲಿ ಒಂದೇ ಸರಿ 1 ಲಕ್ಷ ನೋಡಿದ್ರೋ ಏನೋ. ಮೊನ್ನೆ ಚೆಕ್ ಕೊಟ್ಟು ನಾವೇ ಹರಿದಾಕಿದೀವಿ ಅಂತಾಳೆ. ಆ ಗೂಬೆನೂ ನಿಂತಲೆಗೆ ಕಟ್ಟಿದ್ಲು. ಇವಳು ಈ ತರ ಬಾಯಿ ಮಾಡಿದ್ರೆ ಯಾರು ನಂಬಲ್ಲ ಹೇಳು? ಬಿನಾ ಕಾರಣ ಅಪವಾದ ಹೊರಿಸಿದ್ಲು. ಮನೆಯವರೆಲ್ಲ ಅದನ್ನೇ ನಂಬಿದಾರಲ್ಲ. ಹೇಳ್ಕೊಳ್ಳಿ ಬಿಡಿ, ಸತ್ಯ ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಹೀಗೆ ಬಿಟ್ರೆ ಒಂದ್ ದಿವಸ ನಾನು ನಂಬೋಗ್ ಮಾಡ್ಬಿಡ್ತಾರೆ. ಈಗ ನೋಟ್ಗಳನ್ನ ನೀನೇ ಸುಟ್ಟಿದ್ದು ಅಂತ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಕೋತಿ ತಾನ್ ಮೊಸರನ್ನ ತಿಂದು ಮೇಕೆ ಬಾಯಿ ಓಡಿಸ್ತು ಅಂತ. ಹಾಗಾಯ್ತು. ಇದನ್ನ 10,000ನ 20,000ನ 1 ಲಕ್ಷ ರೂಪಾಯಿ ಸುಟ್ಟಿದ್ದಾಳಲ್ಲ. ಇವಳೇನ್ ಮನುಷ್ಯಳ? ಕನಕ, ಇವಳು ಮಾತನ್ನ ಕೇಳಿದ್ಯಾ? ನಾವು ದೆವ್ವಗಳಂತೆ, ನಿಶಾಚರ ಪ್ರೇತಗಳಂತೆ. ನೀನು ಹುಚ್ಚಿ ಅಂತೆ. ಮಾಡೋದೆಲ್ಲ ಮಾಡಿ ಹೇಗ್ ಮಾತಾಡ್ತಿದ್ದಾಳೆ ನೋಡು. ಮಾತಾಡೋದ? ಅತ್ತೆ ಏನಾದ್ರೂ ಮಧ್ಯ ಬರ್ಲಿಲ್ಲ ಅಂದಿದ್ರೆ ಇನ್ನೊಂದ್ಸಲ ಈ ಮನೇಲಿ ನಮ್ಮ ಬಗ್ಗೆ ಯಾರು ಉಸಿರೆತ್ತಬಾರ್ದಿತ್ತು. ಹಾಗ್ ಮಾಡ್ಬಿಡ್ತಿದೆ. ಹೌದು, ನೀವ್ಯಾಕೆ ದುಡ್ಡು ಸುಟ್ಟಿದ್ದು? ನಾನ್ಯಾಕೆ ದುಡ್ಡು ಸುಡ್ಲಿ? ಶ್ರೀ, ನನಗೆ ಯಾಕೋ ನಿಮ್ಮ ಮೇಲೂ ಅನುಮಾನ ಶುರುವಾಗಿದೆ. ಏನ್ ಪ್ರಿಯಾ ನೀನು? ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಿಜವಾಗ್ಲೂ ಆ ದುಡ್ಡನ್ನ ನಾನು ಸುಟ್ಟಿಲ್ಲ ಪ್ರಿಯಾ. ಅಣ್ಣ ನನಗೆ ದುಡ್ಡು ಕೊಟ್ಟ, ಅದು ನಿನಗೆ ಕೊಡಬೇಕು ಅಂತ ನಾನು ಬಂದೆ. ನೀನು ಮಲ್ಕೊಂಡಿದ್ದೆ. ಬೆಳಿಗ್ಗೆ ಕೊಟ್ಟರೆ ಆಯಿತು ಅಂತ ಅದನ್ನು ಡ್ರಾವರ್ ಒಳಗಡೆ ಇಟ್ಟೆ. ನನಗೆ ಗೊತ್ತಿರೋದು ಅಷ್ಟೇ ಪ್ರಿಯಾ. ಸರಿ, ಹಾಗಿದ್ರೆ ಬಾಗಿಲು ಹಾಕಿದ್ರಾ? ಹ್ಞೂ ಪ್ರಿಯಾ, ಬಾಗಿಲು ಹಾಕೇ ಮಲಗಿದ್ದೆ. ಅದಕ್ಕೂ ಮುಂಚೆ ನಾನು ಬಾತ್ರೂಮ್ಗೆ ಹೋಗಿದ್ದೆ. ಹೊರಗಡೆ ಬರ್ತಿರ್ಬೇಕಾದ್ರೆ ಏನೋ ಹೆಜ್ಜೆ ಶಬ್ದ ಕೇಳಿಸ್ತು. ಹೊರಗಡೆ ಹೋಗಿ ನೋಡಿದ್ರೆ ಯಾರೂ ಇರಲಿಲ್ಲ. ಅದಕ್ಕೆ ಅಣ್ಣನಿಗೆ ಹಾಲು ತಗೊಂಡು ಹೋಗ್ತಾ ಇದ್ರು. ಛೇ, ಈ ವಿಷಯನ ನೀವ್ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಆ ಕರ ಮತ್ತೆಲ್ಲ ಕನಕಂದೆ. ನೋಡ್ತಾ ಇರಿ ಅವಳಿಗೀಗ ಹೇಗೆ ಗ್ರಹಚಾರ ಬಿಡಿಸ್ತೀನಿ ಅಂತ. ಬೇಡ ಪ್ರಿಯಾ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ತಡಿದೆ ಎಲ್ಲ ವಿಷಯನೇ ಹತ್ರ ಬಾಯ್ಬಿಟ್ಟೆ. ಆದರೆ ಅದಕ್ಕೆ ಹಾಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಹೋಗಿ ಅವ್ರ ಮೇಲೆ ಕೂಗಾಡಬೇಡ. ಮತ್ತೆ ಗೊತ್ತಿದ್ದು ತಲೆ ಮೇಲೆ ಗೂಬೆ ಹತ್ಕೋಬೇಕಾ? ನಮ್ಗೇನ್ರಿ ಗ್ರಹಚಾರ? ಪ್ಲೀಸ್ ಪ್ರಿಯಾ, ಇದು ಒಂದು ವಿಷಯದಲ್ಲಿ ನನ್ನ ಮಾತು ಕೇಳು. ಬೇರೆ ಯಾರೋ ಈ ಕೆಲಸ ಮಾಡಿದ್ದಾರೆ. ನನಗೋಸ್ಕರ ಅವ್ರನ್ನೇನು ಕೇಳಬೇಡ. ನನ್ನ ಮೇಲೆ ಆಣೆ ಪ್ರಿಯಾ. ಪ್ರಿಯಾ 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 ನಿಂತ್ಕೋ ಪ್ರಿಯಾ. ಅದಕ್ಕೆ ಎದುರು ನನ್ನ ಮುಖ ಎದ್ದೇರೋ ಮಾಡಬೇಡ ಪ್ರಿಯಾ. ಇದೊಂದ್ಸರಿ ನಿಮ್ಗೋಸ್ಕರ ಬಿಡ್ತೀನಿ. ಮತ್ತೆಲ್ಲಿಗೆ ಹೋಗ್ತಿದ್ಯಾ? ಹೆದರ್ಕೋಬೇಡಿ. ನಿಮ್ಮ ಅತ್ತಿಗೆ ಹತ್ರ ಜಗಳ ಆಡೋದಕ್ಕಂತೂ ಅಲ್ಲ. ಧೈರ್ಯವಾಗಿರಿ. ಅತ್ತೆ, ಪ್ರಿಯಾ, ಕೋಪ ಕಡಿಮೆ ಆಯ್ತಾ? ನೋಡಿ ಅತ್ತೆ, ನಿಮ್ ಮಗನು ನನ್ನನ್ನ ದೂಷಣೆ ಮಾಡಿ ಮಾತಾಡ್ತಾರೆ. ಆ ಕನಕನ್ನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾರೆ. ಅವನಿಗೆ ಅವಳು ಏನೇ ಮಾಡಿದ್ರು ಸರಿ, ಅವಳನ್ನ ಹೇಗೆ ಬಿಟ್ಕೊಡ್ತಾನ ಅವನು? ಅತ್ತೆ, ಹೆಂಡ್ತಿನ ಡಿಗ್ರೇಡ್ ಮಾಡಿ ಮರ್ಯಾದೆ ತೆಗೆದ್ರೆ ಯಾರು ತಾನೇ ಸಿಟ್ಟು ಬರಲ್ಲ? ನೀವೇ ಹೇಳಿ. ಸಿಟ್ಟು ಬರೋದು ಸಹಜ ಪ್ರಿಯಾ. 1 ಲಕ್ಷ ರೂಪಾಯಿನ ಭಿಕ್ಷೆ ಕೊಡೋದಕ್ಕೆ ನೀನೇನು ಭಿಕ್ಷದೋಳ? ನೀನೇನು, ನಿನ್ನ ಅಂತಸ್ತೇನು? ನೀನು ನನ್ನ ಸೊಸೆ ಪ್ರಿಯಾ. ಜುಜುಬಿ 1 ಲಕ್ಷ ರೂಪಾಯಿಗೆ ಕೈ ಚಾಚೋದ ನೀನು? ಸರಿಯಾದ ಕೆಲಸನೇ ಮಾಡಿದ್ಯಾ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ದುಡ್ಡು ಸುಟ್ಟು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ದೆ. ಸುಮ್ಮನೆ ಕದ್ದು ಮುಚ್ಚಿ ಯಾಕೆ ಸುಡೋಕ್ ಹೋದೆ? ಅವಿನಾಶ್ ಕನಕನ್ ಮುಂದೆನೆ ಸುಡಬೇಕಾಗಿತ್ತು. ಅತ್ತೆ,
ನಾನು ದುಡ್ಡು ಸುಟ್ಟಾಕಿಲ್ಲ. ಪ್ರಿಯಾ, ನನ್ನ ಹತ್ರ ಏನು ಮುಚ್ಚು ಮರೆ. ನಾನೇನು ಅವಿ ಕನಕಂಗೆ ಹೋಗಿ ಹೇಳ್ತೀನ ನೀನೇ ದುಡ್ಡು ಸುಟ್ಟು ಹಾಕ್ತೆ ಅಂತ? ನಾನೇ ಹೇಳ್ತಾ ಇದ್ದೀರಲ್ಲ, ನೀನು ಒಳ್ಳೆ ಕೆಲಸನೇ ಮಾಡಿದೆ. ಅಯ್ಯೋ ಅತ್ತೆ, ನಾನು ನಿಜವಾಗ್ಲೂ ದುಡ್ಡು ಸುಟ್ಟಾಕಿಲ್ಲ. ಪ್ರಿಯಾ, ನಿಜ ಹೇಳ್ತಾ ಇದೆಯಾ? ಹೌದು ಅತ್ತೆ, ನಾನು ಯಾಕೆ ದುಡ್ಡು ಸುಡ್ಲಿ? ಅದು 1 ಲಕ್ಷನ? ಇಲ್ಲ ಅತ್ತೆ, ನಾನು ದುಡ್ಡು ಸುಟ್ಟಿಲ್ಲ. ಮತ್ತೆ ಈ ಕೆಲಸ ಇನ್ಯಾರು ಮಾಡಿದ್ರು? ಅತ್ತೆ, ನಾನು ನೀವು ದುಡ್ಡು ಸುಟ್ಟು ಹಾಕಿದ್ದೀರಂತ ಅನ್ಕೊಂಡಿದ್ದೆ. ನಾನಾ? ಏನ್ ಪ್ರಿಯಾ ಹೀಗೆ ಮಾತಾಡ್ತಾ ಇದ್ಯಾ? ನಾನು ಯಾಕೆ ಅಷ್ಟೊಂದು ದುಡ್ಡು ಸುಡ್ಲಿ? ಈ ಮನೇಲಿ ನನ್ನ ಸ್ಥಾನ ಏನು ಅಂತ ಗೊತ್ತು ತಾನೆ. ನನ್ನ ಬಗ್ಗೆನೇ ಹಗುರವಾಗಿ ಮಾತಾಡ್ತಾ ಇದ್ಯಾ? ಸಾರಿ ಅತ್ತೆ, ತಿಳಿದೆ ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಸರಿ ಸರಿ, ಏನೋ ನನ್ನ ಮುಂದೆ ಮಾತಾಡಿದ್ರೆ ಸರಿ ಹೋಯ್ತು. ಅವಿ ಕನಕನ್ ಮುಂದೆ ಮಾತಾಡಿದ್ದಿದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಿರೋರು? ಅದೇ ತಪ್ಪಾಯ್ತು, ನನಗೆಲ್ಲ ಕನ್ಫ್ಯೂಸ್ ಆಗಿದೆ. ಹಾಗಾದ್ರೆ ದುಡ್ಡು ಸುಟ್ಟೋರು ಯಾರು? ನಾನು ಶ್ರೀನು ವಿಚಾರಿಸ್ದೆ, ಅವರು ಈ ಕೆಲಸ ಮಾಡಿಲ್ವಂತೆ. ಅವನು ಯಾಕೆ ದುಡ್ಡು ಸುಡ್ತಾನೆ? ಅಷ್ಟೊಂದು ಧೈರ್ಯ ಅವನಿಗೆ ಎಲ್ಲಿಂದ ಬರಬೇಕು? ನೀನು ಯಾಕೆ ಅವನ್ನ ಕೇಳೋದಕ್ಕೆ ಹೋದೆ ಪ್ರಿಯಾ? ಹಾಗಿದ್ಮೇಲೆ ನಿಜವಾಗ್ಲೂ ಆ ಕನಕನೇ ಸುಟ್ಟಿರ್ಬೇಕು. ಇಲ್ಲ ಪ್ರಿಯಾ, ಅವಳು ಹುಚ್ಚಿನೂ ಆ ರೇಂಜಿಗೆ ಹೋಗಿಲ್ಲ. 1 ಲಕ್ಷ ರೂಪಾಯಿ ಸುಡು ಅಷ್ಟು ದಡ್ಡಿ ಅಲ್ಲ ಅವಳು. ಇದೊಂದು ನಿಗೂಢ ಆಗೋಯ್ತಲ್ಲ. ಹಾಗಿದ್ರೆ ದುಡ್ಡು ಸುಟ್ಟೋರು ಯಾರು? ಆಹಾ, ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಕೂತಿರೋದು ನೋಡು. ನಾನು ಎಂಬುದು ಅಹಂಕಾರ, ನೀನು ಎಂಬುದು ಮಾಯೆ. ನಾನು ನೀನೆಂಬ ಉಭಯ ಒಳಿದರೆ ನಾನೆಂಬುವನು ನೀನೆಂಬುವನು ನೀನೇ ಅಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ವಾವ್ ವಾವ್, ಅಯ್ಯ ಎಲ್ಲಿಂದ ಕಲಿತೀರಿ ಈ ಬೂಟಾಟಿಕೆಯನ್ನು? ತಾವೇ ತಾನೆ ನೋಟಿಗೆ ಬೆಂಕಿಯನ್ನು ಹಚ್ಚಿ ಯಜ್ಞ ಮಾಡಿದ ಋಷಿಪುಂಗವರು. ಬಾಲಕಿ, ನಾನೆಂಬುದು ನರಕ ಕಣ, ನಾ ಏನೂ ಮಾಡಿಲ್ಲ. ಈ ರೀತಿ ವಚನ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ನನಗ್ ಚೆನ್ನಾಗ್ ಗೊತ್ತಿದೆ ಆ ದುಡ್ಡನ್ನ ಸುಟ್ಟಿರೋದು ನೀವೇ ಅಂತ. ಸುಮ್ನೆ ಸ್ಟೆಂಟ್ ಮಾಡ್ದೆ ನನ್ ಮುಂದೆ ನಿಜ ಒಪ್ಕೊಳ್ಳಿ. ನಾನಲ್ಲ ಬಾಲಕಿ, ಆ ತಾಯಿ ಜಗದೀಶ್ವರಿ, ಪರಮೇಶ್ವರಿ, ಮಹೇಶ್ವರಿ, ನೀಲಕಂಠೇಶ್ವರಿ. ಆ ತಾಯಿ ನನ್ನ ಕೈಯಲ್ಲಿ ಮಾಡಿಸಿದ್ದು. ನಾನಿಲ್ಲಿ ನಿಮಿತ್ತ ಮಾತ್ರ ಬಾಲಕಿ. ಏನ್ರಿ ಹೇಳ್ತಿದ್ದೀರಾ ನೀವು? ಆ ತಾಯಿ ಜಗನ್ಮಾತೆ ಪದ್ಮಾವತಿ ದೇವಿಯರ ಅಪ್ಪಣೆ ಮೇರೆಗೆ ನಾನು ಕೆಲಸ ಮಾಡಿದ್ದು ಬಾಲಕಿ. ಪದ್ಮಾವತಿ ದೇವಿನ ಅಂದ್ರೆ ಅಮ್ಮನ? ಹೌದು, ಮತ್ತೆ ಆ ಮಹಾಕಾಳಿ ಆದೇಶದಂತೆ ನಾನು ನಡ್ಕೊಂಡಿದ್ದೀನಿ. ಅಂದ್ರೆ ನೀವು ಅಮ್ಮನೂ ಸೇರ್ಕೊಂಡು ನನಗ್ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಆಡಿದ್ದೀರಾ? ಚಿತ್ರ, ಏನ್ ಮಾಡಕ್ಕಾಗತ್ತೆ? ಎಲ್ಲಾ ಸೀನಲ್ಲೂ ನೀನೇ ಇರ್ಬೇಕಂದ್ರೆ ಹೇಗೆ ಹೇಳು? ಅಲ್ಲ ರೀ, ಅಷ್ಟೊಂದು ದುಡ್ಡು ಮನೆ ಮುಂದೆ ಸುಟ್ಟಿದಿರಲ್ಲ, ಯಾರಾದ್ರೂ ನೋಡಿದಿದ್ರೆ ಏನ್ ಗತಿ? ನಿಮ್ಗೆ ಆ ದುಡ್ಡು ಸುಡೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಕಾರ್ ಏನಾದ್ರೂ ಹತ್ಕೊಂಡಿದ್ರೆ ಏನಾಗ್ತಿತ್ತು? ಇಡೀ ಮನೆನೇ ಡಮಾರ್ ಅಂದೋಗ್ತಿತ್ತು. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಏನ ಚಿಕ್ಕ ಎಡವಟ್ಟಾಗಾಯ್ತು, ಇರ್ಲಿ ಬಿಡು, ಅದನ್ನೇ ದೊಡ್ಡದ್ ಮಾಡ್ಬೇಡ ನೀನು. ಅದ್ ಸರಿ, ಶ್ರೀಕಾಂತ್ ಅಣ್ಣ ಡ್ರಾಯರ್ಲಿಟ್ಟಿದ್ದ ದುಡ್ಡನ್ನ ನೀವ್ ಹೇಗ್ ತಂದ್ರಿ? ಚಿತ್ರ, ಎಲ್ಲಿ ಆ ಮೂಲೆ ನೋಡು. ರೀ, ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಸುಮ್ನೆ ಆ ಮೂಲೆ ನೋಡು ಒಂದೇ. ಅಲ್ಲೇನ್ ಕೋತಿ ಕುಣಿತಿದ್ಯಾ? ಏನ್ರಿ ಆಗಿದೆ ನಿಮ್ಗೆ? ಚಿತ್ರ, ಹೀರೋ ಇನ್ನು ಮೂಲೆನೋ ಮೇಲೋ ನೋಡಿದ್ರೆ ತಾನೇ ಫ್ಲಾಶ್ ಬ್ಯಾಕ್ ಓಪನ್ ಆಗೋದು. ಏನ್ ನಡೀತು ಅಂತ ನಿನಗೆ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿ ನೋಡು.